ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಶೆಟ್ಟಿಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿನೇ ಹೆಲ್ದಿ ಆಗಿರುವಂಥ ಬಾದಾಮ್ ಪೌಡರ್ನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ಅಂಗಡಿನಲ್ಲಿ ಸಿಗುವಂಥ ಬಾದಾಮ್ ಪೌಡರ್ ಕೊಡೋ ಬದಲು ಮನೆಯಲ್ಲಿನೇ ಈ ರೀತಿ ಬಾದಾಮ್ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡ್ರೆ ರುಚಿಯಾಗಿಯೂ ಇರುತ್ತೆ ಮತ್ತು ಹೆಲ್ದಿಯಾಗಿಯೂ ಇರುತ್ತೆ. ಕೆಲವು ಸಾಮಗ್ರಿಗಳನ್ನು ಬಳಸಿ ಕ್ವಿಕ್ಕಾಗಿ ರೆಡಿ ಮಾಡ್ಕೊಳ್ಬೋದು ಇದನ್ನು. ಹಾಗೆಯೇ ಒಂದು ಡಬ್ಬಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತಿಂಗಳುಗಟ್ಟಲೆ ಯೂಸ್ ಮಾಡ್ಬೋದು. ಎಷ್ಟು ತಿಂಗಳು ಯೂಸ್ ಮಾಡಿದ್ರೂ ಹಾಳಾಗೋದಿಲ್ಲ. ಬಾದಾಮ್ ಪೌಡರ್ ಮಾಡೋದಕ್ಕೆ ನಾನಿಲ್ಲಿ 100 ಗ್ರಾಮ್ ಆಗೋಷ್ಟು ಬಾದಾಮನ್ನು ತೊಗೊಂಡಿದ್ದೀನಿ. ಅರ್ಧ ಕಪ್ ಆಗೋಷ್ಟು 100 ಗ್ರಾಮ್ ಆಗೋಷ್ಟಿದೆ ಇದು. ಹಾಗೆಯೇ 1 ಕಪ್ ಆಗೋಷ್ಟು ಮಕಾನ ತಗೊಂಡಿದ್ದೀನಿ. ತಾವರೆ ಬೀಜ ಅಂತ ಹೇಳ್ತಾರಲ್ಲ, ತುಂಬಾ ಹೆಲ್ದಿ ಇದು, ಕ್ಯಾಲ್ಶಿಯಂ ರಿಚ್ ಇರುತ್ತೆ. ಹಾಗೆಯೇ ಒಂದು 50 ಗ್ರಾಮ್ ಆಗೋಷ್ಟು ಕಲ್ಸಕ್ಕರೆ ತಗೊಂಡಿದ್ದೀನಿ. ಕಲ್ಸಕ್ಕರೆ ಬೇಕಿದ್ರೆ ಸ್ವಲ್ಪ ಜಾಸ್ತಿ ತಗೊಳ್ಬೋದು. ಫಸ್ಟಿಗೆ ಬಾದಾಮನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು ಬಾಣಲಿನ ಕಾಯಿಸಿ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ರಿಂದ 10 ನಿಮಿಷದವರೆಗೂ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಮಕಾನನ ಫ್ರೈ ಮಾಡ್ಕೊಳ್ಳೋಣ, ತಾವರೆ ಬೀಜನ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಒಂದು 3 ರಿಂದ 4 ನಿಮಿಷದವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ, ಬೇಗನೆ ಫ್ರೈ ಆಗಿಬಿಡುತ್ತೆ. ಉರಿನ ಮೀಡಿಯಂ ಫ್ಲೇಮಲ್ಲಿನೇ ಇಟ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿ ಒಂದು 3 ರಿಂದ 4 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಸೊ ಇವಾಗ ಇದನ್ನು ಪುಡಿ ಮಾಡ್ಕೊಳ್ಳೋಣ. ನಾವು ಫ್ರೈ ಮಾಡ್ಕೊಂಡಿರುವಂಥ ಐಟಮ್ಸನ್ನೆಲ್ಲ ಬಾದಾಮಿ ಪೂರ್ತಿಯಾಗಿ ತಣಿಬೇಕು. ತಣದ ನಂತರ ಪುಡಿ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಅಂಟಾಗುತ್ತೆ. ಇದಕ್ಕೆ ಇವಾಗ ಒಂದು 4 ರಿಂದ 5 ಎಸ್ಲಾಗುವಷ್ಟು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 2 ಪೀಸ್ ಆಗೋಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇಡೀ ಅರಿಶಿನ ಬರುತ್ತಲ್ಲ, ಅದನ್ನು ಒಂದು 2 ಪೀಸ್ ತೊಗೊಂಡಿದ್ದೀನಿ. ಅರಿಶಿನ ಪುಡಿ ಬೇಕಾದರೂ ಸೇರಿಸ್ಕೊಳ್ಬೋದು. ಒಂದು 2 ರಿಂದ 3 ಚಿಟಿಕೆ ಆಗೋಷ್ಟು ಕೇಸರಿ ದಳಗಳನ್ನು ತೊಗೊಂಡಿದ್ದೀನಿ. ಇದನ್ನ ಇವಾಗ ಮಿಕ್ಸಿಗೆ ಹಾಕಿಬಿಟ್ಟು ಪುಡಿ ಮಾಡ್ಕೊಳ್ಬೇಕು. ಸೊ ನಾನು ಪುಡಿ ಮಾಡಿಬಿಟ್ಟು ತೊಗೊಂಡು ಬಂದಿದ್ದೀನಿ. ಸ್ವಲ್ಪನೇ ಹಾಕಿಬಿಟ್ಟು ಪುಡಿ ಮಾಡ್ಕೊಳ್ಳಿ. ಒಂದು ಸಲಕ್ಕೆ ಎಷ್ಟಾಗುತ್ತೋ ಅಷ್ಟು ಹಾಕಿಬಿಟ್ಟು ಪುಡಿ ಮಾಡ್ಕೊಳ್ಳಿ. ನೈಸಾಗಿ ಪುಡಿ ಮಾಡ್ಕೊಳ್ಬೇಕು. ಇವಾಗ ಹಾಲನ್ನು ಕಾಯಿಸಿಟ್ಕೊಂಡಿದ್ದೀನಿ. ಕಾಯಿಸಿರುವಂಥ ಹಾಲಿಗೆ 1 ಚಮಚ ಆಗುವಷ್ಟು ಬಾದಾಮ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿಕೊಟ್ರೆ ರುಚಿಯಾಗಿರುವಂಥ ಬಾದಾಮ್ ಮಿಕ್ಸ್ ರೆಡಿ ಆಗುತ್ತೆ. ಬಾದಾಮ್ ಹಾಲು ರೆಡಿ ಆಗುತ್ತೆ. ಸೊ ಬೇಕಿದ್ರೆ ಇದಕ್ಕೆ ನೀವು ಬೆಲ್ಲ ಹಾಕೊಳ್ಬೋದು, ಎಕ್ಸ್ಟ್ರಾ ಬೆಲ್ಲ ಹಾಕೊಳ್ಬೋದು. ಸಿಹಿ ಕಮ್ಮಿ ಅನಿಸಿದೆ ಅಥವಾ ಸಕ್ಕರೆ ಕೂಡ ಹಾಕೊಳ್ಬೋದು. ನಾನು ಸ್ವಲ್ಪ ಕಲ್ಸಕ್ಕರೆ ಕಡಿಮೆ ಹಾಕಿದ್ದೀನಿ. ನೀವು 100 ಗ್ರಾಮ್ವರೆಗೂ ತೊಗೊಳ್ಬೋದು ಕಲ್ಸಕ್ಕರೆನ. ಸೊ ರುಚಿಯಾಗಿ ಬಾದಾಮ್ ಡ್ರಿಂಕ್ ಮಿಕ್ಸನ್ನು ಮನೆಯಲ್ಲಿನೇ ಯಾವ ರೀತಿ ಮಾಡೋದಂತ ನೋಡಿದ್ರಲ್ಲ, ನೀವು ಕೂಡ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನನ್ನು ಫಾಲೋ ಮಾಡೋದನ್ನು ಮರಿಬೇಡಿ.